ಹಲೋ ಮಕ್ಕಳೇ, ನಾವಿವತ್ತು ಗೇನ್ ರೇಷಿಯೋಯಿಂದ ಕೇಳಿರುವಂಥ 6 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಕ್ವೆಶ್ಚನಲ್ಲಿ ರಾಜ, ರಾಣಿ ಆ್ಯಂಡ್ ಮಂತ್ರಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ಪ್ರಪೋರ್ಷನ್ ಆಫ್ 3:2:1 ರೆಸ್ಪೆಕ್ಟಿವ್ಲಿ. ಈ 3:2:1 ಬಂದುಬಿಟ್ಟು ಓಲ್ಡ್ ರೇಷಿಯೋ. ರಾಜ ರಿಟೈರ್ಸ್ ಫ್ರಮ್ ದ ಫರ್ಮ್. ರಾಣಿ ಆ್ಯಂಡ್ ಮಂತ್ರಿ ಡಿಸೈಡೆಡ್ ಟು ಶೇರ್ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ. ಹಾಗಂದರೆ ಇವರ ನ್ಯೂ ರೇಷಿಯೋ 1:1. ಕ್ಯಾಲ್ಕುಲೇಟ್ ದ ಬೆನಿಫಿಟ್ ರೇಷಿಯೋ. ಇಲ್ಲಿ ಅಬ್ಸರ್ವ್ ಮಾಡಿ, ವರ್ಡ್ ಬೆನಿಫಿಟ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ದ ಅದರ್ ವರ್ಡ್ ಟು ಬೆನಿಫಿಟ್ ರೇಷಿಯೋ ಇಸ್ ಗೇನ್ ರೇಷಿಯೋ. ಸೊ ಇದರಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಕ್ಯಾಲ್ಕುಲೇಟ್ ದ ಬೆನಿಫಿಟ್ ರೇಷಿಯೋ ಆಫ್ ರಾಣಿ ಆ್ಯಂಡ್ ಮಂತ್ರಿ. ಸೈಡಲ್ಲಿ ನೀವು ಬರ್ಕೊಂಡಿರಿ, ನ್ಯೂ ರೇಷಿಯೋ ಈಕ್ವಲಿ ಅಂದಿದ್ದಕ್ಕೆ 1:1, ಓಲ್ಡ್ ರೇಷಿಯೋ ಬಂದುಬಿಟ್ಟು 3:2:1. ಇವಾಗ ಫಾರ್ಮುಲಾ ಹಾಕೊಳ್ಳೋಣ. ಗೇನ್ ರೇಷಿಯೋ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಫಸ್ಟು ನಾವು ರಾಣಿಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನ್ಯೂ ರೇಷಿಯೋ ಎಷ್ಟು? 1:1. ಸೊ 1/2 ಮೈನಸ್ ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ರಾಣಿಗೆ? ಸೊ ರಾಜಂದು ರಿಟೈರ್ಡ್ ಆಗಿದೆ, ಈ 3ನ ಕನ್ಸಿಡರ್ ಮಾಡಬೇಡಿ. ರಾಣಿದು 2 ಕನ್ಸಿಡರ್ ಮಾಡಿ. 2 ಡಿವೈಡೆಡ್ ಬೈ 3 + 2 + 1 6. ಸೊ 2/6 ಈಕ್ವಲ್ ಟು, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು ನಾವು. 2 6 are 12, 1 × 6 6, 2 2s are 4 ಈಕ್ವಲ್ ಟು 6 - 4 is 2/12. ಇದು ರಾಣಿ ಕ್ಯಾಲ್ಕುಲೇಷನ್. ನೆಕ್ಸ್ಟು ಮಂತ್ರಿ ಕ್ಯಾಲ್ಕುಲೇಟ್ ಮಾಡಬೇಕು. ಮಂತ್ರಿದು ನ್ಯೂ ರೇಷಿಯೋ 1/2 ಮೈನಸ್ ಓಲ್ಡ್ ರೇಷಿಯೋ 1 ಡಿವೈಡೆಡ್ ಬೈ 3 + 2 + 1 6 ಈಕ್ವಲ್ ಟು 2 6 are 12, 1 × 6 is 6, ಮೈನಸ್ನ ಹಾಗೆ ಹಾಕ್ಕೊಳ್ಳಿ. 2 × 1 is 2 ಈಕ್ವಲ್ ಟು 12 ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. 6 - 2 is 4. ಇವಾಗ ರಾಣಿ ಆ್ಯಂಡ್ ಮಂತ್ರಿದು ಕ್ಯಾಲ್ಕುಲೇಷನ್ ಆಗಿದೆ. ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಸೊ 2/12 is 2, 4/12. 12 ಕಾಮನ್ ಆಗಿರೋದ್ರಿಂದ ಇದನ್ನು ಕ್ಯಾನ್ಸಲ್ ಮಾಡಿಬಿಡಿ. 2:4 ನಿಮಗೆ ಸಿಗುತ್ತೆ. 2:4ನ ಇನ್ನೂ ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ ಅಂತ ನೋಡಿ. ಸೊ ಇದು ಸಿಂಪ್ಲಿಫೈ ಮಾಡೋಕ್ಕಾಗುತ್ತೆ. 2 1s are 2, 2 2s are 4. ಸೊ 1:2. 1:2 ಬಂದುಬಿಟ್ಟು ಇವರ ಗೇನ್ ರೇಷಿಯೋ. ಥ್ಯಾಂಕ್ ಯು.